ಸೈಲೆನ್ಸ್ ರೆಡಿ ಹೇಳಿದ್ರಲ್ಲ ರೆಡಿನಾ? ರೆಡಿ ಸರ್. ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ನಮಸ್ಕಾರ. ಸೀತಾ ಪಯಣ ಈ ಚಿತ್ರದ ನಿರ್ಮಾಪಕರು ಹಾಗೆ ನಿರ್ದೇಶಕರು ಬಂದು ನನ್ನ ಗಾಡ್ ಫಾದರ್ ನಮ್ಮ ಅಂಕಲ್ ಅರ್ಜುನ್ ಸರ್ಜಾ ಅವರು. ಈ ಚಿತ್ರ ಇದೆ ಫೆಬ್ರವರಿ 14ಕ್ಕೆ ಬಿಡುಗಡೆಯಾಗಿ ತುಂಬ ಪಾಸಿಟಿವ್ ರಿವ್ಯೂಸ್ ಇದೆ ಎಲ್ಲ ಕಡೆನೂ. ಫ್ಯಾಮಿಲಿ ಎಂಟರ್ಟೈನರ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅಂದರೆ ನನ್ನ ಸ್ನೇಹಿತರೆಲ್ಲ ಹೇಳಿದ್ದು ಒಂದು ಫ್ಯಾಮಿಲಿ ಎಂಟರ್ಟೈನರ್ ಗೆಳೆಯ ಅಂತ ಹೇಳಿದ್ರು. ತುಂಬಾ ಖುಷಿ ಆಯಿತು. ಈ ಚಿತ್ರದಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಐಶ್ವರ್ಯ ಮೇಡಮ್ ಅವ್ರು ಮಾಡಿದ್ದಾರೆ, ನನ್ನ ಕಸಿನು, ಹಾಗೆ ನಿರಂಜನ್ ಸರ್ ಆ್ಯಕ್ಟ್ ಮಾಡಿದ್ದಾರೆ. ಅವರಿಬ್ಬರು ಸಕ್ಕದಾಗಿ ಕಾಣಿಸ್ತಾರೆ. ಅವರಿಬ್ಬರು ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ದ ಸ್ಟೋರಿ ಲೈನ್ ಟೈಟ್ಲಲ್ಲೇ ಇದೆ ಸೀತಾ ಪಯಣ ಅಂತ. ಈ ಪಯಣ ಎಲ್ಲಿಗೆ ಹೋಗುತ್ತೆ, ಎಲ್ಲಿವರೆಗೂ ಸಾಗತ್ತೆ ಈ ಪಯಣ, ಅದರಲ್ಲಿ ಒಂದು ಲವ್ ಸ್ಟೋರಿ ಮತ್ತು ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಕಥೆಯಲ್ಲಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಸೀತಾ ಪಯಣ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್. ಶಿವರಾತ್ರಿ ಇವತ್ತು ಬಸವನ ನೆನೆದಲೇ ಇರೋಕ್ಕಾಗಲ್ಲ, ಬಟ್ ಸೀತಾಪಯಣದಲ್ಲಿ ಬಸವನಾಗಿ ನೀವು ಬರ್ತೀರಾ, ಅದು ಹೇಗಿತ್ತು? ಹೌದು, ಈ ಚಿತ್ರದಲ್ಲಿ ನಾನು ಮಾಡಿದ್ದೀನಿ. ಈ ಚಿತ್ರದಲ್ಲಿ ನೀವು ಹೇಳ್ದಂಗೆ ಬಸವಣ್ಣನ ಕಾಪಾಡುವಂಥ ಒಂದು ಒಳ್ಳೆ ಪಾತ್ರ. ನನ್ನ ಅಂಕಲ್ನಾಗೆ ರಿಕ್ವೆಸ್ಟ್ ಮಾಡಿದೆ, ಇಲ್ಲ ಇವಾಗ ನಿಮ್ಮ ಡೈರೆಕ್ಷನಲ್ಲಿ ಮಾಡ್ತಾ ಇದ್ರಲ್ಲ ಮಮ್ಮ, ನನಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ಯಾವುದೋ ಒಂದು ಚಾನ್ಸ್ ಬೇಕು, ಒಂದು ರೋಲ್ ಬೇಕು ಅಂತ. ಇಲ್ಲ ಕಣೋ ಅದರಲ್ಲಿ ಇಲ್ಲ ಅಂದರು. ಇಲ್ಲ ನನಗೆ ಬೇಕು ಅಂತ ತುಂಬ ಹಠ ಮಾಡಾದ್ಮೇಲೆ ತುಂಬ ಟೈಮ್ ತೊಗೊಂಡು ಅವ್ರು ಮಾಡಬೇಕಾಗಿದ್ದಿದ್ದು ಆ್ಯಕ್ಚುಲಿ ಅದು ಆ ಪಾತ್ರನ. ಸೊ ಅದನ್ನು ನನಗೆ ಇಲ್ಲ ಇದು ನೀನು ಮಾಡೋ ಮಗನೇ, ನಾನು ಬೇರೆ ಮಾಡ್ತೀನಿ ಅಂತ ಹೇಳಿ ಮಾಡಿದಂಥ ಕ್ಯಾರೆಕ್ಟರ್ ಅದು. ಆ್ಯಕ್ಚುಲಿ ಸ್ಕ್ರೀನ್ ಮೇಲೆ ಒಂದು 15-16 ನಿಮಿಷ ಅಂತೂ ಕಾಣಿಸ್ಕೊಳ್ತೀನಿ. ಅದೇ ಸೀತಾ ಪಯಣದಲ್ಲಿ, ಈ ಪಯಣದಲ್ಲಿ ನಾನೊಬ್ಬ ಸಿಗ್ತೀನಿ ಆನ್ ದ ವೇ. ಅದು ಹೆಂಗೆ ಏನು ಅನ್ನೋದು ನಿಮಗೆ ಚಿತ್ರ ನೋಡೋದು ಗೊತ್ತಾಗುತ್ತೆ. ಸರ್, ನಾವು ಇಷ್ಟು ವರ್ಷ ಅರ್ಜುನ್ ಸರ್ನ ಆ್ಯಕ್ಷನ್ ಹೀರೋಗಿ ನೋಡ್ತಾ ಇದ್ವಿ. ಅವ್ರ ಡೈರೆಕ್ಷನ್ ನೀವು ಎಷ್ಟು ಎಂಜಾಯ್ ಮಾಡ್ತಿದ್ರಿ ಸರ್? ಅವರು ಸಿಕ್ಕಾಪಟ್ಟೆ ಲೈಕ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಮಗೆ ನಾವು ಇವಾಗ ಶೂಟ್ ಮಾಡಬೇಕಾದ್ರೆ ಶೋಗನ್ ಯೂಸ್ ಮಾಡ್ತೀವಿ ಅಥವಾ ಇಲ್ಲ ಮಾನಿಟ್ರ್ ನೋಡ್ತೀವಿ. ಮಾರ್ಕ್ಸ್ ಎಲ್ಲ ನಮಗೆ ಮಾಡಿರ್ತಾರೆ. ಅವ್ರದ್ದು ಬೇರೆನೇ ಇದೆ. ಟೆಕ್ನಿಕಲಿ ಈಸ್ ವೆರಿ ವೆರಿ ಸ್ಟ್ರಾಂಗ್. ಮಾನಿಟ್ರ್ ನೋಡಲ್ಲ, ಶೋಗನ್ನು ಅದೆಲ್ಲ ಏನು ನೋಡಲ್ಲ. ಏನಿದ್ರು ಕ್ಯಾಮ್ರಾಮನ್ ಲೆನ್ಸ್ ಏನು, ಓಕೆ ಇದು ಪೊಸಿಷನ್ ಇದೆ, ಓಕೆನಾ. ಸೊ ಇದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದಾದಮೇಲೆ ಪೊಸಿಷನ್ ತೊಗೊಬೇಕಾದ್ರೂ ಅಷ್ಟೇ, ಮತ್ತು ಫೇವ್ರಬಲಾಗಿ ಮಾಡಬೇಕು ಅನ್ನೋದು, ಮತ್ತು ತುಂಬ ಸಟಲ್ಲಾಗಿ ಮಾಡಿಸ್ಬೇಕು ಅನ್ನೋದು, ಮತ್ತು ಸ್ಟೈಲಿಶ್ ಅವರೇ ಕಂಪೋಸ್ ಮಾಡಿದಂಥ ಫೈಟು. ಸೊ ತುಂಬಾ ಸ್ಟೈಲಿಶಾಗಿ ಕಂಪೋಸ್ ಮಾಡಿದರು. ದಿ ಎಂಟೈರ್ ಅಟೈರ್ ಅಂತ ಏನಿದೆಯೋ ಇಟ್ ವಾಸ್ ಕಂಪ್ಲೀಟ್ ಓನ್ಲಿ ಬಿಕಾಸ್ ಆಫ್ ಅಂಕಲ್. ಓಕೆ, ಫಸ್ಟ್ ಡೇ ಫಸ್ಟ್ ಶೋ ನಾವು ಹೋದಾಗ ನಿಮ್ಮ ಎಂಟ್ರಿಗೆ ಸಿಕ್ಕಾಪಟ್ಟೆ ಗೂಸ್ ಬಂಪ್ಸ್, ಅಂದರೆ ಥಿಯೇಟ್ರಲ್ಲಿ ತುಂಬಾ ದೊಡ್ಡ ಸೆಲೆಬ್ರೇಷನ್ ಆಗಿದೆ ಸರ್, ಅದ್ರ ಬಗ್ಗೆ ಅದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ನನ್ನ VIP ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖುಷಿ ಆಗುತ್ತೆ ಬ್ರೋ, ನೀನೇನು ಹೇಳಿದ್ರು ಇದೆ ಅದಕ್ಕೆ ಪದಗಳು ಕಟ್ಟಿ ಅದಕ್ಕೆ ವರ್ಣನೆ ಮಾಡೋಕ್ಕಾಗಲ್ಲ ಹೊಳ್ಸೋಕ್ಕೆ. ಬಟ್ ಖುಷಿ ಆಗುತ್ತೆ. ಇಟ್ ಈಸ್ ಇನ್ಎಕ್ಸ್ಪ್ಲಿಕಬಲ್ ಥಿಂಗ್, ಬಟ್ ಜೆನ್ಯೂನ್ಲಿ ವೆರಿ ವೆರಿ ಹ್ಯಾಪಿ ಫಾರ್ ದಟ್. ಸರ್, ಐಶ್ವರ್ಯ ಮ್ಯಾಮ್ ಹೇಳ್ತಾರೆ ಅರ್ಜುನ್ ಸರ್ ತುಂಬ ಸ್ಟ್ರಿಕ್ಟ್ ಅಂತ. ಇಲ್ಲ ಅಂದರೆ ಸೆಟ್ಟಲ್ಲಿ ಹೆಂಗಿರ್ತಾ ಇದ್ರು? ಸೆಟ್ಟಲ್ಲಿ ಇಲ್ಲ, ಅವರೇ ಫಸ್ಟ್ ಅವರೇ ಮಾಡಿ ತೋರಿಸೋರು. ಹಿಂಗೆ ಮಾಡೋ ಮಗನೇ, ಇಲ್ಲ ಅಂದರೆ ಹಿಂಗೆ ಮಾಡೋದು ಆಪ್ಷನ್ಸ್ ಬೇರೆ ಇರೋದು. ನಾನು ಹಿಂಗೆ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ಓಕೆ ನೀನು ಹಿಂಗೆ ಮಾಡ್ತೀಯಾ, ಹಿಂಗೆ ಮಾಡೋಣ ಅಂತ. ಕಮ್ಯುನಿಕೇಷನ್ಸ್ ತುಂಬ ಚೆನ್ನಾಗಿದೆ. ಏನು ಸ್ಟ್ರಿಕ್ಟ್ ಏನೂ ಅಲ್ಲ. ನನಗೆ ಚಿಕ್ಕ ವಯಸ್ಸಿಂದನೂ ಅಂಕಲ್ ಕಂಡ್ರೆ ಭಯನೇ. ಬಟ್ ಸೆಟ್ಸಲ್ಲಿ ಹೀ ಈಸ್ ಅ ಎಕ್ಸ್ಟ್ರಾಡಿನರಿ ಟೀಚರ್, ಫ್ಯಾಂಟಾಸ್ಟಿಕ್ ಟೀಚರ್. ಸೊ ಅದೊಂದು ಎಕ್ಸ್ಪೀರಿಯನ್ಸು ನನಗೆ ಖುಷಿ. ನಮ್ಮ ಅಂಕಲ್ ಡೈರೆಕ್ಷನಲ್ಲಿ ನಾನೊಂದು ಮಾಡಿದೆ ಅನ್ನೋದೊಂದು ಖುಷಿ, ತುಂಬ ಖುಷಿ. ಸರ್, ಉಪ್ಪಿ ಸರ್ ಹೇಳ್ತಿದ್ರು ಬೈಟ್ಸ್ ಕೊಡುವಾಗ, ಅಂದರೆ ನೀವು ಡೈರೆಕ್ಷನ್ ಮಾಡೋದ್ರಲ್ಲಿ ನಮಗೂ ಒಂದು ಚಾನ್ಸ್ ಕೊಡಿ ಅಂತ. ನಿಮ್ಮನ್ನ ಮತ್ತೆ ಉಪ್ಪಿ ಸರ್ ನಾವು ಸ್ಕ್ರೀನ್ ಮೇಲೆ ನೋಡ್ಬೋದಾ ಅಂತ. ಅವರೆಲ್ಲ ಲೆಜೆಂಡ್ಸ್, ಅವ್ರ ಜೊತೆಲ್ಲ ಮಾಡೋದಕ್ಕೆ ನಮಗೂ ಖುಷಿ. ಆ ಥರ ಎಲ್ಲ ಏನಾದರೂ ಚಾನ್ಸ್ ಕೊಟ್ಟರೆ ಡೆಫಿನೆಟ್ಲಿ ಮಾಡ್ತೀವಿ. ಸರ್, ಕಳೆದ ಬಾರಿ ಊರ ಜಾತ್ರೆಗೆ ಹೋದಾಗ ನಾವೆಲ್ಲ ಕೇಳಿದ್ವಿ, ಸರ್ ಯಾವಾಗ ಆ್ಯಕ್ಷನ್ ಕಟ್ ಹೇಳ್ತಾರೆ ಧ್ರುವ ಸರ್ಗೆ ಅಂತ. ತಮಾಷೆ ಹೇಳಿದ್ರು 2 ವರ್ಷಕ್ಕೆ ನಾನು ಮಾಡೋಕ್ಕಾಗಲ್ಲ ಅಂತ. ಬಟ್ ಈ ಸೀನ್ ಮಾಡುವಾಗ ಅದನ್ನ ನೆನೆಸ್ಕೋತಿದ್ರೆ ಹೇಗೆ? ಇಲ್ಲ, ಡೆಫಿನೆಟ್ಲಿ ನಾವು ನಮ್ಮ ಓನ್ ಬ್ಯಾನರಲ್ಲಿ ಒಂದು ಸಿನಿಮಾನ ಅನೌನ್ಸ್ ಮಾಡಿ
ಅವ್ನ ಕಲೆ ಡೈರೆಕ್ಷನ್ ಮಾಡೋಂಗೆ ಮಾತುಕತೆ ನಡೀತಾ ಇದೆ. ಡೆಫಿನೆಟ್ಲಿ